ನಮ್ಮ ದೇಶಕ್ಕೆ ಫ್ರೀಡಮ್ ಬಂದು 78 ವರ್ಷ ಆಗಿದ್ರು ಫ್ರೀಡಮ್ ಗಾಡಿ ಇವಾಗ ಬಂದಿದೆ ನೋಡಿ. ಪೆಟ್ರೋಲ್, CNG ಯಾವ್ದ್ರಲ್ಲಿ ಓಡಿಸ್ತಾ ಇರ್ಬೋದು ನಾನು ಗೆಸ್ ಮಾಡಿ. ಇಂಜಿನೇ ಆನ್ ಆಗಿಲ್ಲ. ಹಿಂಗೆ ಬಜಾಜ್ ಅವರು ಇದಕ್ಕೆ ಫ್ರೀಡಮ್ ಅಂತ ಏನಕ್ಕೆ ಹೆಸರಿಟ್ರು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಒಂದ್ ಆಂಗಲ್ ಇಂದ ನೋಡಿದ್ರೆ ಖರ್ಚು ಕಮ್ಮಿ ಇದೆ, ಓವರ್ ಆಲ್ ಫಿನಾನ್ಷಿಯಲ್ ಫ್ರೀಡಮ್ ಜಾಸ್ತಿ ಆಗುತ್ತೆ ಅಂತ ಇರಬಹುದು. ಇನ್ನೊಂದ್ ಆಂಗಲ್ ಇಂದ ನೋಡಿದ್ರೆ ಇದು ಇಂಡಿಪೆಂಡೆನ್ಸ್ ಡೇಗೆ ತುಂಬಾ ಹತ್ರ ಇದ್ದಾಗ ಲಾಂಚ್ ಮಾಡಿದ್ರು, ಅದರಿಂದ ಹೈಪ್ ತಗೊಳುತ್ತೆ ಅಂತ ಇರಬಹುದು. ಬಜಾಜ್ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ ಪೇಟ್ರಿಯಾಟಿಸಂ ಹೆಸರಲ್ಲಿ ಜನರನ್ನ ಮಂಕ್ ಮಾಡೋ ತಾಕತ್ತಿರೋದು ಬರೀ ರಾಯಲ್ ಎನ್ಫೀಲ್ಡ್ ಮಾತ್ರ ಅಂತ. ಇನ್ನೊಂದ್ಸರಿ ಆತರ ಕಾಮೆಂಟ್ಸ್ ಕೊಡೋದಾದ್ರೆ ಸರಿ ಮುಚ್ಕೊಂಡು ನಿಮ್ ಕೆಲಸ ನೋಡ್ಕೊಳ್ಳಿ. ಗ್ಯಾಸ್ ಎಲ್ಲ ಹಾಕ್ತಾರೆ ಇಲ್ಲಿ. ಗ್ಯಾಸ್ ಜಿಪ್ಸಿಗಿರೋ ರೋಡ್ ಪ್ರೆಸೆನ್ಸ್ ಗೆ ಕಾಸು ಗುರು. ಬ್ರೋ 87 ರೂಪಾಯಿ ಬ್ರೋ CNG. 30 ರೂಪಾಯಿ ಅನ್ಕೊಂಡಿದ್ದೆ. ಇದನ್ನ ನೋಡಕ್ ಚೆನ್ನಾಗಿದೆ, ಓಡ್ಸಕ್ ಚೆನ್ನಾಗಿದೆ ಅನ್ನೋ ಅಭಿಪ್ರಾಯಕ್ಕೋಸ್ಕರ ತಗೊಳ್ಳೋಂತ ಗಾಡಿ ಅಲ್ಲ. ಕಮ್ಮಿ ಖರ್ಚಲ್ಲಿ ಜೀವನನ ನೆಮ್ಮದಿಯಾಗಿ ಸಾಗಿಸಬಹುದು, ಕೆಲಸನ ನಿಯತ್ತಾಗಿ ಮಾಡಬಹುದು ಅನ್ನೋಂತ ಅನಿವಾರ್ಯತೆ ತಗೊಳ್ಳೋ ಗಾಡಿ. 10 ಮಾಸ್ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ಮ. ಈ ಗಾಡಿನ ತಗೊಳಕ್ ಮುಂಚೆ ನೀವು ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡಿ ನಿಮ್ ಮನೆ ಸುತ್ತಮುತ್ತ ಎಲ್ಲೆಲ್ಲಿ CNG ಬಂಕ್ಗಳಿದೆ ಅಂತ. CNG ಹಾಕೊಂಡ್ ಗಾಡಿ ಓಡಿಸೋರು ಯಾರವ್ರೆ? ಆಟೋದಲ್ಲೂ ಯಾರು ಇಲ್ವಲ್ಲ ಗುರು ಕೇಳಕ್ಕೆ. ಅಣ್ಣ CNG ಬಂಕ್ ಎಲ್ಲಿದೆ? CNG ಬಂಕ್ ಹಿಂಗೆ ಓಡಿಸ್ಬೋದು ಬ್ರೋ. ಗ್ಯಾಸ್ ಮೇಲೆ ಕೂತ್ಕೊಂಡು ಹಿಂಗೆಲ್ಲ ಆಟ ಆಡ್ತಾ ಇದೀರಲ್ಲ, ಬಡ್ಡ ಅನ್ಬಿಟ್ರೆ ಅದು ನಮ್ಗೆ ಭಯ ಶುರು ಆಗುತ್ತೆ. ನಮ್ಮನ್ನು ಸತ್ಕಿತ್ತೋಗ್ಬಿಟ್ಟನಪ್ಪ, ಇದೇನಪ್ಪ ಕತೆ ಇದು ಅನ್ಬಿಟ್ಟು ಅಂತ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ. ಸುಮಾರು ದಿನ ಆದ್ಮೇಲೆ ಕಾರ್ ವಿಡಿಯೋ ಮಾಡೋದ್ ಬಿಟ್ಟು ಒಂದು ಗಾಡಿ ವಿಡಿಯೋ ಮಾಡ್ತಾ ಇದೀನಿ. ಯಾರ್ಯಾರು ನಾನು ಬೈಕಲ್ಲಿ ಮಾಡುವಂತ ಮೋಟೋ ಬ್ಲಾಗ್ ಗಳನ್ನ ಮಿಸ್ ಮಾಡ್ಕೊಂಡಿದ್ರಿ ಕಮೆಂಟ್ ಮಾಡಿ. ಮಿಸ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಕಮೆಂಟ್ ಜಾಸ್ತಿ ಬಂದಷ್ಟು ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ, ಬೇರೆಯವರಿಗೆ ಯೂಟ್ಯೂಬ್ ಜಾಸ್ತಿ ಪುಷ್ ಮಾಡುತ್ತೆ, ಅವಾಗ ಇನ್ನೂ ಜಾಸ್ತಿ ಜನ ನನ್ನ ವಿಡಿಯೋಗಳನ್ನ ನೋಡ್ತಾರೆ. ಈ ವಿಡಿಯೋನ ಜಾಸ್ತಿ ಜನ ನೋಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್. ಏನಕ್ಕೆ ಅಂದ್ರೆ ನಮ್ಮ ಬಜಾಜ್ ಅವರು ಒಂದು ಮ್ಯಾಜಿಕಲ್ ಪ್ರಾಡಕ್ಟ್ ನ ಮಾಡ್ಬಿಟ್ಟು ಮಾರ್ಕೆಟ್ ಅಲ್ಲಿ ಬಿಟ್ಟಿದ್ದಾರೆ. ಬಜಾಜ್ ನ ಹೊಗಳಿ ಸಾಕು, ಅವ್ರೇನ್ ನನಗೆ ಕಾಸು ಕೊಟ್ಟಿಲ್ಲ ಈ ವಿಡಿಯೋ ಮಾಡಕ್ಕೆ. ಯೂಟ್ಯೂಬ್ ನೋಡಲ್ವಾ? ನೋಡಿ ಟಿಪಿಕಲ್ ಕನ್ನಡಿಗ ಅಂತ ಇದೆ. ನಾನು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಂದು CNG ಗಾಡಿ ಓಡಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರೋರು ಯಾರೇ ಗಾಡಿ ನೋಡ್ಸಿರೋ ಅದೇ ಮಾತಾಡೋದು. ಏನಕ್ಕೆ ಅಂದ್ರೆ ಇದು ತನಕ ಯಾರು ಕೂಡ CNG ಮೋಟರ್ ಸೈಕಲ್ ನ ಬಿಟ್ಟಿಲ್ಲ. ಅದನ್ನ ಮೊದಲು ನಾನೇ ರಿವ್ಯೂ ಮಾಡ್ಬೇಕು ಅಂತ ಹೊಡೆದಾಡ್ಕೊಂಡು ಬಂದಿದ್ದೀನಿ. ಇದನ್ನ ಸೈಡ್ ಇಂದ ನೋಡಿದ್ರೆ ಮುಂಚೆ ಒಂದು ಹೋಂಡಾ ನಾವಿ ಅಂತ ಗಾಡಿ ಬರ್ತಾ ಇತ್ತು, ಸೇಮ್ ಅದೇ ತರ ಕಾಣುತ್ತೆ. ಇದು ಯಾವ್ದೋ ಒಂದು ನವಿ ಬರ್ತಿತ್ತಲ್ಲ ಗಾಡಿ, ಒಂಥರ ಆ ತರ ಫೀಲ್ ಇಲ್ವಾ ಓಡಿಸೋದು? ಬೈಕ್ ತರ ಫೀಲ್ ಇಲ್ಲ ಇದು, ಗೇರ್ ಒಂದು ಹಾಕ್ಬೇಕಷ್ಟೇ. CNG ನಲ್ಲೂ ಆನ್ ಆಗುತ್ತಲ್ಲ ಗುರು ಈ ಗಾಡಿ. ನೀವು ಯೂಶಲಿ ಬೇರೆ ಗಾಡಿಗಳು ಅಥವಾ ಆಟೋಗಳು ಯಾವ್ದೋ CNG ಇರುತ್ತೆ, ಅದನ್ನೆಲ್ಲ ಫಸ್ಟ್ ಪೆಟ್ರೋಲ್ ಅಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ CNG ಗೆ ಸ್ವಿಚ್ ಮಾಡ್ಕೋಬೇಕು. ಆದ್ರೆ ಈ ಗಾಡಿನಲ್ಲಿ ಡೈರೆಕ್ಟ್ CNG ಇಂದಾನೆ ಗಾಡಿ ಆನ್ ಆಗುತ್ತೆ. ನಿಮ್ದು ಆಟೋದಲ್ಲಿ ಪೆಟ್ರೋಲ್ ಅಲ್ಲೇ ಸ್ಟಾರ್ಟ್ ಮಾಡ್ಬೇಕಲ್ವಾ? ಬಜಾಜ್ ಅವರು ಅದ್ ಎಲ್ಲೆಲ್ಲಿಂದ ತಲೆ ಓಡಿಸ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಏನ್ ಬೇಕು ಅದನ್ನ ಪ್ರಾಪರ್ ಆಗಿ ಕೊಡ್ತಾರೆ. ಇನೋವೇಷನ್ ಅಂತ ಬಂದ್ರೆ ನಂದೇ ದೊಡ್ಡದು ಅಂತ ಹೇಳ್ಕೊಂಡು ಓಡಾಡೋ ಕಂಪ್ನಿಗಳು ಬಜಾಜ್ ಅವ್ರ ಕಾಲ್ ಕೆಳಗೆ ನುಗ್ಬೇಕು. ಈ ತರ ಟೆಕ್ನಾಲಜಿ ರಾಯಲ್ ಎನ್ಫೀಲ್ಡ್ ಅಲ್ಲಿ ಬರ್ಬೇಕು ಅಂದ್ರೆ ಇನ್ನೊಂದು 100 ವರ್ಷ ಆಗ್ಬೇಕಾ? ಈಗಾಗಲೇ ರಾಯಲ್ ಎನ್ಫೀಲ್ಡ್ ಬಂದು 100 ವರ್ಷದ ಮೇಲಾದ್ರೂ ಏನು ಕಿದ್ದ ಬಾಕಿಲ್ಲ ಅವರು. ಅಲ್ಲ ಬ್ರೋ, 100 ವರ್ಷದ ಒಳಗೆ ಚೆನ್ನಾಗಿತ್ತು, 100 ವರ್ಷ ಆದ್ಮೇಲೆ ಏನು ಚೆನ್ನಾಗಿಲ್ಲ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಫ್ರಂಟ್ ಅಲ್ಲಿ LED ಹೆಡ್ಲೈಟ್ ಇದೆ, ಹ್ಯಾಲೋಜನ್ ಇಂಡಿಕೇಟರ್ ಇದೆ. ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ ಬ್ಲೂಟೂತ್ ಇದೆ. ನೀವು ಫೋನ್ ನ ಕನೆಕ್ಟ್ ಮಾಡ್ಕೊಂಡ್ರೆ ಬಟನ್ ಪ್ರೆಸ್ ಮಾಡಿ ಕಾಲ್ ರಿಸೀವ್ ಮಾಡಬಹುದು. ಗಾಡಿಲಿ ಇಂಜಿನ್ ಇರ್ತದೋ ಇಲ್ವೋ, ಬ್ಲೂಟೂತ್ ಮಾತ್ರ ಇರ್ತದಲ್ವ? ಇವಾಗ ಎಲ್ಲಾ ಗಾಡಿಲೂ ಬ್ಲೂಟೂತ್. ಶೋಲ್ಡರ್ ಇಂಟೇಕ್ ಹಂಗೆ ಬೂಮ್ ಅಂತಿದ್ರೆ ಹಾರ್ಟ್ ಝೀ ಅಂತ ರೇಸ್ ಆಗ್ತಾ ಇರುತ್ತೆ. ಇದು ಆಕ್ಚುಯಲ್ ರಾಕ್ ಕಾರ್ ಫೀಲಿಂಗ್ ಅನ್ಕೊಳ್ಳಿ. CNG ಅಲ್ಲಿ ಪಿಕಪ್ ಇಲ್ವಲ್ಲ ಗುರು. ಪೆಟ್ರೋಲ್ ಬೈಕ್ ಗಳನ್ನ ಓಡಿಸಿ CNG ಗೆ ನೀವೇನಾದ್ರೂ ಶಿಫ್ಟ್ ಆದ್ರಿ ಅಂದ್ರೆ ಎಲ್ಲೋ ಒಂದ್ ಕಡೆ ಪರ್ಫಾರ್ಮೆನ್ಸ್ ಅಲ್ಲಿ ಲ್ಯಾಗ್ ಫೀಲ್ ಆಗುತ್ತೆ. ಇದ್ರಲ್ಲೇ ರಪ್ಪನ ಚೇಂಜ್ ಮಾಡ್ಕೋಬಹುದು ಬ್ರೋ. ನಾವು ಇಷ್ಟು ದಿನ CNG ಗಾಡಿಗಳನ್ನ ಓಡಿಸ್ಕೊಂಡು ಬಂದಿಲ್ಲ, CNG ಗಾಡಿಗಳ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆದ್ರೆ ಬರೀ ಒಂದು ಪೆಟ್ರೋಲ್ ಗಾಡಿ ಅಂತ ನೋಡಿದ್ರು ಕೂಡ ಇದು ತುಂಬಾನೇ ಕಾಂಪ್ಯಾಕ್ಟ್ ಆಗಿದೆ, ಪರ್ಫಾರ್ಮೆನ್ಸ್ ತುಂಬಾನೇ ಪೆಪಿ ಆಗಿದೆ. ಅದಕ್ಕೆ ಮೇನ್ ರೀಸನ್ ಈ ಗಾಡಿನಲ್ಲಿರುವಂತ ವೆಯ್ಟ್. ಇದೇನ್ ಬ್ರೋ ಇದು ಈ ತರ ಎಲ್ಲ ಕೊಟ್ಬಿಡೋರೆ ಕವರ್? ಇದಕ್ಕೆ ಏನಕ್ಕಿದು? ಪ್ರೊಟೆಕ್ಷನ್ ಈಸ್ ಇಂಪಾರ್ಟೆಂಟ್. ಏನಂತೀರಾ? ಫ್ರಂಟ್ ಅಲ್ಲಿ 90 ಸೆಕ್ಷನ್ 17 ಇಂಚ್ ವೀಲ್ ಹಾಕಿದ್ದಾರೆ, ಬ್ಯಾಕ್ ಅಲ್ಲಿ 120 ಸೆಕ್ಷನ್ 17 ಇಂಚ್ ವೀಲ್ ಹಾಕಿದ್ದಾರೆ. ಚಾಸಿನು ಹೆವಿ ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿದ್ದಾರೆ, ಸಾಕಾಗಿ ನುಗ್ಗಾಡಿಸಬಹುದು ಈ ಗಾಡಿನ. ಗಾಡಿಲಿ ಇದೇ ಕಾಂಪ್ಯಾಕ್ಟ್ ಅಂತ ಅನ್ಕೊಂಡಿದ್ರಿ ಅಲ್ವಾ? ಅದೇ ಕಾರ್ ಇನ್ನೊಂದಿದೆ ಬ್ರೋ, ಇದಕ್ಕಿಂತ ಕಾಂಪ್ಯಾಕ್ಟ್ ಆಗಿರೋದು. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ತರ ಚಿಕ್ಕ ಕಾರು, ಬೆಂಗಳೂರಿಗೆ ಹೇಳಿ ಮಾಡ್ಸಿದ ಕಾರು. ನೀವು ಆಕ್ಚುಲಿ ಇಂಥ ಕಾರ್ ರಿವ್ಯೂ ಮಾಡ್ಬೇಕು. ಯಾವ್ದಾವ್ದೋ ಕಾರ್ ರಿವ್ಯೂ ಮಾಡ್ತೀರಾ? ನನಗನ್ಸೋ ಪ್ರಕಾರ ಪ್ರಾಬಬ್ಲಿ ಇನ್ನ ಸ್ವಲ್ಪ ದಿನಗಳಲ್ಲಿ ಇದು ಭಾರತದ ಮೋಸ್ಟ್ ಸೋಲ್ಡ್ ಗಾಡಿ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಿದೆ. ಅದಕ್ಕೆ ಮೇನ್ ರೀಸನ್ ಈ ಗಾಡಿ ಕೊಡ್ತಾ ಇರುವಂತ ಎಫಿಷಿಯನ್ಸಿ. ರೋಡ್ ಲೀಗಲ್ ಗಾಡಿಗಳಲ್ಲಿ ಅತಿ ಚಿಕ್ಕದಾಗಿರುವಂತ ಫ್ಯೂಯಲ್ ಟ್ಯಾಂಕ್ ಇರೋದು ಇದ್ರಲ್ಲೇ ಅನ್ಸುತ್ತೆ. 2 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಗುರು. ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿ ಟ್ಯಾಂಕ್ ಬರ್ಬೇಕು ಬ್ರೋ, ಬಂದ್ಬಿಟ್ಟು ಇಲ್ಲಿ ಹೊಡಿಬೇಕು ಬ್ರೋ.
ಅವಾಗಲೇ ಬೈಕ್ ಫೀಲಿಂಗ್ ಏನಂತೀರಾ. ಆ 2 ಲೀಟರ್ ಕೂಡ ಇದು 130 ಕಿಲೋಮೀಟರ್ ಹೋಗುತ್ತೆ ಅಂತ ಕ್ಲೈಮ್ ಮಾಡ್ತಾರೆ. ಆದ್ರೆ ಇದ್ರಲ್ಲಿರೋ ಪ್ಲಸ್ ಪಾಯಿಂಟ್ ಅಂದ್ರೆ ಸಿಲಿಂಡರ್ ಗುರು. ಇದರಲ್ಲಿ 2 kg CNG ಟ್ಯಾಂಕ್ ಇದೆ. 1 kg ನಲ್ಲಿ 100 ಕಿಲೋಮೀಟರ್ ಹೋಗ್ಬೋದು. ಅಂದ್ರೆ 2 kg ಗೆ 200 ಆಯ್ತು ಪ್ಲಸ್ 130 ಕಿಲೋಮೀಟರ್ ಅಂದ್ರು ಫುಲ್ ಟ್ಯಾಂಕ್ ಅಲ್ಲಿ 330 ಕಿಲೋಮೀಟರ್ ಹೋಗ್ಬೋದು ಗುರು. ಇಲ್ಲಿ ಫ್ಯೂಯಲ್ ತುಂಬಿಸಬಹುದು, ಇಲ್ಲಿ CNG ತುಂಬಿಸಬಹುದು. ಇಲ್ಲಿ CNG ಸರ್ಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ರೋಲ್ ಕೇಜ್ ಗಳನ್ನ ಕೊಟ್ಟಿದ್ದಾರೆ. ಈ ಕೇಜ್ ಒಳಗಡೆ ಟ್ಯಾಂಕ್ ಇನ್ ಕೇಸ್ ಆಗಿದೆ, ಅಕಸ್ಮಾತ್ ಗಾಡಿ ಬೀಳ್ತು ಅಂದ್ರು ಅಥವಾ ಗಾಡಿ ಮೇಲೆ ಇನ್ನೇನಾದ್ರು ಲೋಡ್ ಬೀಳ್ತು ಅಂದ್ರು ಕೂಡ ಟ್ಯಾಂಕ್ ತನಕ ಅದು ಹೋಗೋದಿಲ್ಲ. CNG ಸ್ಟೇಷನ್ ಸಿಕ್ತು. ಇದು ಸೈಡ್ ಅಲ್ಲಿ ರೈಟ್ ಅಲ್ಲಿ ಓಕೆ. ಆರೆಂಜ್ ಕಲರ್ ಐತ್ ಬನ್ನಿ. ಇಷ್ಟು ದಿನ ಜನ ಪೆಟ್ರೋಲ್ ಗಾಡಿ ನೋಡಿಸ್ಬೇಕಾದ್ರೆ ಗೋಳಾಡ್ತಾ ಇದ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, ಮೈಲೇಜ್ ಜಾಸ್ತಿ ಕೊಡೋದಿಲ್ಲ, ಖರ್ಚು ಜಾಸ್ತಿ ಆಗ್ತಿದೆ ಅಂತ. ಅದಾದ್ಮೇಲೆ ಎಷ್ಟೊಂದು ಕಂಪನಿಗಳು ಎಲೆಕ್ಟ್ರಿಕ್ ಗಾಡಿಗಳನ್ನ ಮಾಡಕ್ ಶುರು ಮಾಡಿದ್ರು. ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಪೆಟ್ರೋಲ್ ಖರ್ಚನ್ನ ಉಳಿಸಿದ್ರು ಕೂಡ ಗಾಡಿಗಳೇ ಎಕ್ಸ್ಪೆನ್ಸಿವ್ ಆಗಿತ್ತು. ಅದನ್ನ ಚಾರ್ಜ್ ಮಾಡ್ಕೊಂಡು ಕೂತ್ಕೊಂಡು ಅದಕ್ಕೆ ಬ್ಯಾಟ್ರಿ ಹಾಳಾಗಿ ಅದು ಬೆಂಕಿ ಹತ್ಕೊಂಡು ಪೆಟ್ರೋಲ್ ಗಾಡಿಗಿಂತ ಮೈಲೇಜು ಜಾಸ್ತಿ ಬರಬೇಕು, ಖರ್ಚು ಕಮ್ಮಿ ಆಗ್ಬೇಕು. ಆದ್ರೆ ಎಲೆಕ್ಟ್ರಿಕ್ ಗಾಡಿ ಬೇಡ ಅನ್ನೋರ್ಗೆ ಇದು ಒಂದು ಪರ್ಫೆಕ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸುಮ್ನೆ ಅಷ್ಟೊಂದೆಲ್ಲ ಹೇಳ್ಕೊಂಬಂದಲ್ಲ ಗುರು. CNG 82 ರೂಪಾಯಿ ಐತೆ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಲೆಫ್ಟ್ ಅಲ್ಲಿ ನಿಮಗೆ ಎಷ್ಟು CNG ಇದೆ ಅಂತ ತೋರಿಸುತ್ತೆ. ಅದನ್ನ ಪೆಟ್ರೋಲ್ ಶಿಫ್ಟ್ ಮಾಡ್ಕೊಂಡ್ರೆ ತೋರಿಸ್ತಾನೆ ಇಲ್ಲ. ಓ, ಪೆಟ್ರೋಲೇ ಇಲ್ವಲ್ಲ ತೋರ್ಸಕ್ಕೆ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ಇದೇನ್ ಬ್ರೋ ಸರಿ ಗಾರ್ಡ್ ಅಂತ ಹಾಕ್ಬಿಟ್ಟವ್ರೆ. ಸ್ಯಾರಿ ಗಾರ್ಡ್ಗೆ 1 2 3 4 ಓಕೆ, ಟಾರ್ಕ್ ಓಕೆ, ಆಲ್ ಟೆಸ್ಟ್ ಪ್ಲೇ ಓಕೆ, CBS ಸೆಟ್ಟಿಂಗ್ ಓಕೆ 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 ಓಕೆ. ಈ ಗಾಡಿನಲ್ಲಿ 3 ವೇರಿಯಂಟ್ ಇದೆ, ಬೇಸು, ಮಿಡ್, ಟಾಪ್ ಅಂತ. ಬೇಸ್ ಅಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ, ಮಿಡ್ ವೇರಿಯಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ಇದು ಟಾಪ್ ಎಂಡ್ ವೇರಿಯಂಟ್. 1,43,000 ರೂಪಾಯಿ ಇದೆ. 125cc ಗಾಡಿ ಅಂತ ನೋಡಿದ್ರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಆದ್ರೆ ಇದು ಕೊಡುವಂತ ಎಫಿಷಿಯನ್ಸಿ ನೋಡಿದ್ರೆ ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಸಸ್ಪೆನ್ಷನ್ ಮೇಲೆ ಇವರೊಂದು ಪ್ಲಾಸ್ಟಿಕ್ ಕವರಿಂಗ್ ನ ಕೊಟ್ಟಿದ್ದಾರೆ. ಇಲ್ಲಿ ಫ್ರೀಡಮ್ ಅಂತ ಒಂದು 3D ಎಂಬ್ಲಮ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಆಗಿದೆ, ಆದ್ರೆ ಬ್ಯಾಡ್ ರೋಡ್ಸ್ ಅಲ್ಲೆಲ್ಲ ಆರಾಮಾಗಿ ಹೋಗ್ಬೋದು. CNG ಬಂಕ್ಗಳು ಪೆಟ್ರೋಲ್ ಬಂಕ್ ಅಷ್ಟು ಜಾಸ್ತಿ ನಂಬರ್ ಅಲ್ಲೂ ಇಲ್ಲ. ಪೆಟ್ರೋಲ್ ಗಾಡಿಗಳಾದ್ರೆ ಫುಲ್ ನೀವು ಪೆಟ್ರೋಲ್ ಫಿಲ್ ಮಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೋಬಹುದು. ನಿಮ್ಗೇನಾದ್ರು ಲೈಫ್ ಅಲ್ಲಿ ಲವ್ ಫೇಲ್ಯೂರ್ ಆಗಿ ಸ್ಯಾಡ್ ಸಾಂಗ್ ಹಾಕೊಂಡು ರಕ್ಷಿ ಶೆಟ್ಟಿ ತರ ಸೋಲೋ ರೈಡ್ ಮಂಗಳೂರಿಗೋ ಮಡಿಕೇರಿಗೋ ಹೋಗ್ಬಿಡ್ತೀರಾ ಅಂದ್ರೂ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಬ್ರೋ ಇದ್ರೆಲ್ಲ ಟ್ರಿಪ್ ಹೋದ್ರೆ ನೋಡಿ ಹಿಂಗೆ ಮಲ್ಕೋಬೋದು. ಬ್ರೋ ಆ್ಯಕ್ಚುಲಿ ಚೆನ್ನಾಗಿದೆ ಬ್ರೋ. ಇಲ್ಲೊಂದು ದಿಂಬೇಕಷ್ಟೇ. ಬಾನೆಗೆ ಬಣ್ಣ ಹಚ್ಚು ಕಣ್ಣಿನವಳು. ಭಯ ಆಗ್ತಾ ಇದೆ. ಹೆಂಗಪ್ಪ ಇದು ಪ್ರೊಸೀಜರು ಶಿವಣ್ಣ? ತಗೊಂಡಿಲ್ಲ, ಇದೆ ಫಸ್ಟ್ ಓಡಿಸ್ತಾ ಇರೋದು. ನನಗೂ ಗೊತ್ತಿಲ್ಲ, ಶೋರೂಮ್ ಇಂದ ಎತ್ಕೊ ಬಂದೆ. 3 1 kg ಹಾಕಿ. ಇದು ಹಿಡಿಯೋದೇ 2. ಹೌದಾ? ಹೆವಿ ವಿಂಡ್ ಬ್ಲಾಸ್ಟ್ ಆಗುತ್ತೆ ಇದ್ರಲ್ಲಿ. ಗಾಡಿ ತೂರ್ತಾ ಇದೆ. ಬ್ರೇಕಿಂಗು ಅಷ್ಟೇನು ಶಾರ್ಪ್ ಇಲ್ಲ, ಬಟ್ ಮ್ಯಾನೇಜ್ ಮಾಡಬಹುದು. ಇದರಲ್ಲಿರೋದು 125cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಎಂಜಿನ್. 9 bhp ಇದೆ, 9 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಸಿಟಿನಲ್ಲಿ ಟ್ರಾಫಿಕ್ ಅಲ್ಲಿ ಓಡಾಡ್ಸಕ್ಕೆ ಸಕಲಾಗಿದೆ ಗುರು. ಇದು ಸಿಂಗಲ್ ಸಿಲಿಂಡರ್ ಬಜಾಜ್ ಗಾಡಿ ಆಗಿರೋದ್ರಿಂದ ವೈಬ್ರೇಷನ್ ಆಬ್ವಿಯಸ್ಲಿ ಫೀಲ್ ಆಗೇ ಆಗುತ್ತೆ. ಆದ್ರೆ ಓವರ್ ಆಲ್ ಪ್ರಾಡಕ್ಟ್ ವೈಸ್ ನೋಡೋದಾದ್ರೆ ಫಸ್ಟ್ ಅಟೆಂಪ್ಟ್ ಗೆ ಒಳ್ಳೆ ಬಿಲ್ಡ್ ಕೊಟ್ಟಿದ್ದಾರೆ. ಈ ಗಾಡಿಗೆ ಬಜಾಜ್ ಶೋರೂಮ್ ಗಳಲ್ಲಿ ಹೆವಿ ಎನ್ಕ್ವೈರಿ ಬರ್ತಿದೆ. ಬಟ್ ಅವ್ರು ಕೇಳೋ ಒಂದ್ ಕ್ವೆಶ್ಚನ್ ಏನು ಅಂದ್ರೆ, ಏನ್ ಡುಮ್ಗಿ ಮನ್ಬಿಡಲ್ವಾ ಇದು ಓಡಿಸ್ಬೇಕಾರೆ? ಎಲೆಕ್ಟ್ರಿಕ್ ಗಾಡಿಗಳ ತರ ಅನ್ಕೊಬಿಟ್ರ ಏನೋ ಸ್ಮೆಲ್ ಬರ್ತಿದ್ಯಲ್ಲ. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ಗ್ಯಾಸ್ ಗೀಸ್ ಏನಾದ್ರು ಲೀಕ್ ಆಗ್ಬಿಡ್ತಾ? ಮೊದ್ಲೇ ಅಂಡ್ ಕೆಳಗೆ ಟ್ಯಾಂಕ್ ಹಿಡ್ಕೊ ತಿರ್ಗಾಡ್ತಾ ಇದೀವಿ. ಹೆಚ್ಚು ಕಮ್ಮಿ ಆದ್ರೂ ಆ ಜಾಗಕ್ಕೆ ಬರ್ನಾಲ್ ಹಚ್ಚಕ್ಕೂ ಯಾರು ಬರೋದಿಲ್ಲ, ನಾವೇ ಹಚ್ಕೋಬೇಕು. ಅದನ್ನ ಬಿಟ್ಟು ಇನ್ನೊಂದು ಡೌಟ್ ಏನಿರುತ್ತೆ ಅಂದ್ರೆ, ಪೆಟ್ರೋಲ್ ಟ್ಯಾಂಕು ಇಲ್ಲೇ ಇದೆ, CNG ಟ್ಯಾಂಕು ಇಲ್ಲೇ ಇದೆ, ಏನಾದ್ರು ಮಿಕ್ಸ್ ಆಗ್ಬಿಡಲ್ವಾ ಅಂತ. ಈ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಅದನ್ನೆಲ್ಲ ಹೇಳಕ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಇನ್ನು ಗಾಡಿ ಜಾಸ್ತಿ ಟೆಸ್ಟಿಂಗ್ ಆಗ್ಬೇಕು, ಜಾಸ್ತಿ ಜನಗಳು ತಗೋಬೇಕು. ಎಲ್ಲಾದ್ರೂ ಒಂದ್ ಕಡೆ ಮಿಸ್ ಆಪ್ ಆಯ್ತು ಅಂದ್ರೆ ಅದು ರಿಜಿಸ್ಟರ್ ಆಗ್ಬೇಕು. ಅದನ್ನ ಕಂಪ್ನಿಯವ್ರು ಮುಚ್ಚಾಕ್ಲಿಲ್ಲ ಅಂದ್ರೆ ನಮ್ ಕಣ್ಣಿಗೆ ಬೀಳ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಟ್ರೆಂಡ್ ಆಗ್ಬೇಕು, ಟ್ವಿಟರ್ ಅಲ್ಲಿ ಒಂದಷ್ಟು ಟ್ರೆಂಡ್ ಆಗ್ಬೇಕು, ಯೂಟ್ಯೂಬ್ ಅಲ್ಲಿ ಒಂದಷ್ಟು ಟ್ರೆಂಡ್ ಆಗ್ಬೇಕು. ಮುಚ್ಚಾಲೆ ಬಾಯ್ಲೆ ಎಷ್ಟು ಮಾತಾಡ್ತಿದ್ಯಾ? ಒಂದ್ ವಿಪರ್ಯಾಸ ಏನು ಅಂದ್ರೆ, ಜನ ಬರೀ CNG ಗಾಡಿಗಳಿಗೆ ಮಾತ್ರ ಸೇಫ್ಟಿ ಬಗ್ಗೆ ಎಷ್ಟೊಂದು ತಲೆ ಕೆಡ್ಸ್ಕೊತಾರೆ. ಎಷ್ಟೊಂದು ಗಾಡಿಗಳಲ್ಲಿ ಈಗಲೂ ಬ್ರೇಕ್ ಸರಿಯಾಗಿ ಹಿಡಿಯೋದಿಲ್ಲ, ABS ಫೇಲ್ಯೂರ್ ಆಗುತ್ತೆ, ಚಾಸಿಗಳೇ ಬ್ರೇಕ್ ಆಗ್ಬಿಡುತ್ತೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಸೀಟು ಅಷ್ಟೊಂದೇನ್ ಕಂಫರ್ಟಬಲ್ ಆಗಿಲ್ಲ, ಬಟ್ ಡೈಲಿ ಬೇಸಿಸ್ ಅಲ್ಲಿ ಓಡಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಸೈಡ್ ಅಲ್ಲಿ ಲಗೇಜ್ ನ ಕಟ್ಕೊಳಕ್ಕೆ ಅಂತ ಇಲ್ಲಿ ಹುಕ್ ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿರುವಂತ ಎಂಜಿನ್ ಅಷ್ಟೇ ನೀಟ್ ಆಗ್ತಾ ಇಲ್ಲ. ಅಕಸ್ಮಾತ್ ಹಂಗೆ ಹೀಟ್ ಆದ್ರೂ ಕೂಡ CNG ಟ್ಯಾಂಕ್ ತನಕ ಅಂತೂ ಹೋಗೋದಿಲ್ಲ. ನನ್ ಕ್ರಶ್ ನನ್ ಜೊತೆ ಮೇಂಟೈನ್ ಮಾಡಕ್ಕಿಂತ ಜಾಸ್ತಿ ಡಿಸ್ಟೆನ್ಸ್ ನ ಈ ಗಾಡಿನಲ್ಲಿರೋ ಟ್ಯಾಂಕ್ ಮತ್ತೆ ಎಂಜಿನ್ ಮೇಂಟೈನ್ ಮಾಡ್ತಾ ಇದೆ. ಅಂದ್ಕೊಂಡಿದ್ನೆಲ್ಲ ಬಾಯ್ ಬಿಟ್ಟು ಹೇಳದೆ ಕೊರ್ಗಿ ಸಾಯೋರ್ದು ಏನಾದ್ರು ಕಾಂಪಿಟೇಷನ್ ಇಟ್ರೆ ಫಸ್ಟ್ ನೀವೇ ಬರ್ತೀರಾ. ನಾನು, ನನ್ನ ಹೆಂಡತಿ, ನನ್ನ ಮಗು, ಇನ್ನೊಂದು ಮಗು ಎಲ್ಲ ಕುತ್ಕೊಂಡು ಹೋಗ್ಬೋದು. ನನ್ಗಂತ ನಂದು ಮದುವೆಗೆಲ್ಲ ಗಿಫ್ಟ್ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು. ನಾನು ಬೇರೆದೆಲ್ಲ ಚೆನ್ನಾಗಿರುತ್ತೆ ಕೇಳ್ತೀನಿ.
ಈ ಗಾಡಿ ಮೇಂಟೆನೆನ್ಸ್ ವಿಚಾರಕ್ಕೆ ಬಂದ್ರೆ ಇನ್ನೂ ಇವರು ಏನು ಡಿಸ್ಕ್ಲೋಸ್ ಮಾಡಕ್ ಹೋಗಿಲ್ಲ. ಯೂಶಲಿ ಬಜಾಜ್ ಅಲ್ಲಿ ಇರುವಂತ 125cc ಗಾಡಿಗಳು ಅಪ್ರಾಕ್ಸ್ 1000 1500 ರೂಪಾಯಿ ತನಕ ಬರುತ್ತೆ. ಇದು ಅದ್ರ ಮೇಲೆ ಒಂದು 300 ಇಂದ 400 ರೂಪಾಯಿ ಎಕ್ಸ್ಟ್ರಾ ಬರ್ಬೋದು. ಗೇರ್ ಅಲ್ಲಿ ಐತೆ ಕೆಳಗೆ ಕೆಳಗೆ. ನಿಮ್ದೇ ಯಾವ್ದೈತೆ ಗಾಡಿ ಮನೇಲಿ? ರೆಫ್ಯೂಸ್ ಮಾಡ್ಬೋದು, ಹಾಕ್ಬೋದು. ಹಿಂದೆ ತೂಕ ತಡೀತದೆ. ಬಜಾಜ್ ಶೋರೂಮ್ ಹತ್ರ ಕಾಸು ಇಸ್ಕೋಬೇಕು ಗುರು, ನಾನೇ ಫ್ರೀ ಆಗಿ ಟೆಸ್ಟ್ ರೈಡ್ ಕೊಡ್ತಾ ಇದೀನಿ ಎಲ್ರಿಗೂ. ಸರಿ ಹಂಗಾರೆ ಬರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಸೆ ಕೊಡ್ತೀರಾ ಅಂತ. ನಮ್ ದೇಶಕ್ಕೆ ಫ್ರೀಡಮ್ ಬಂದಿರಬಹುದು, ಫ್ರೀಡಮ್ ಅಂತ ಹೆಸರಿರೋ ಗಾಡಿ ಬಂದಿರಬಹುದು, ಆದ್ರೆ ಕರೆಕ್ಟ್ ಆಗಿ ಗಾಡಿ ಕಾರ್ಗಳನ್ನ ಓಡಿಸಕ್ಕೆ ಫ್ರೀಡಮ್ ಇರೋದು ಬರೀ VIP ಗಳಿಗೆ, ಪೊಲಿಟಿಷಿಯನ್ಸ್ ಗಳಿಗೆ, ಅವ್ರ ಮಕ್ಕಳಿಗೆ ಮಾತ್ರ. ನಮ್ಮನ್ನ ಹೇಳಿದ್ ಕರೆಕ್ಟ್. ಒಂದ್ಸಲ ನಮ್ಮ ದೇಶನ, ನಮ್ಮ ದೇಶದಲ್ಲಿ ಆಗುವಂತ ಇನೋವೇಷನ್ ನ, ನಮ್ಮ ದೇಶದಲ್ಲಿ ಇರುವಂತ ಬುದ್ಧಿಜೀವಿಗಳನ್ನ ನೋಡಿದ್ರೆ ಕೈ ಎತ್ತು ಮುಗಿಬೇಕು ಅನ್ಸುತ್ತೆ. ಅದೇ ನಮ್ಮ ದೇಶದ ಗವರ್ಮೆಂಟ್ ಸಿಸ್ಟಮ್ ನ, ಇದ್ರಲ್ಲಿ ಇರುವಂತ ಪೊಲಿಟಿಷಿಯನ್ಸ್ ಗಳನ್ನ, ಅವ್ರು ಮಾಡುವಂತ ಹಲ್ಕ ಕೆಲಸಗಳನ್ನ ನೋಡಿದ್ರೆ ಕ್ಯಾಕರ್ ಸುಗಿಬೇಕು ಅನ್ಸುತ್ತೆ. ಫ್ರೀಡಮ್ ಸಿಗೋದು ಹೆಚ್ಚಲ್ಲ ಅನ್ಕೊಳ್ಳಿ. ನಿಮ್ಮನ್ನ ಮನೆಯಿಂದ ಆಚೆ ಹಾಕಿರೋ ಅದೊಂಥರ ಫ್ರೀಡಮ್. ಬಟ್ ಫ್ರೀಡಮ್ ಸಿಕ್ಕಿದಾಗ ಫ್ರೀಡಮ್ ಯೂಟಿಲೈಸ್ ಮಾಡಕ್ಕೆ ಅದು ಹೆಂಗೆ ಅಂತ ಜಾಸ್ತಿ ಗೊತ್ತಿರಬೇಕು ಅನ್ಕೊಳ್ಳಿ. ಸ್ವತಂತ್ರ ಬಾನಿನಲ್ಲಿ ಹಾರಾಡು ರಂಗಿನ ಬಾವುಟವೇ. ಶರ್ಟ್ ಕಿತ್ತಾಡಿ ಕಿರಣ್ ಹಾಕೋಬಿಟ್ಟಿದ್ದೀರಾ? ಏನಕ್ಕೆ ಬ್ರೋ ಅವತ್ತಿಂದ ಫುಲ್ ಶರ್ಟ್ ಗಳು ಹಾಕ್ತಾ ಇದೀರಾ? ಇನ್ನೇನ್ ಬ್ರೋ ನಿಮ್ ಜೊತೆ ಅಂತೂ ಇದು ಬೇಜಾರಾಗಿದೆ. ನಾವು ಕಿತ್ತಡಿ ಕಿರಣ್ ಅವ್ರಿಗೆ ಸಪೋರ್ಟ್ ಮಾಡೋಣ. ಕಿರಣ್ ಬ್ರೋ, ಐ ಸಪೋರ್ಟ್ ಯು. ನಿಮ್ ಚಾನಲ್ ಇಂದ ಅವ್ರಿಗೆ ಫ್ರೀ ಪ್ರಮೋಷನ್ ಕೊಡ್ತಾ ಇದೀವಿ. ಮೋಷನ್ ಏನಿಲ್ಲ ಬ್ರೋ, ಅವ್ರ ಚಾನಲ್ ಇಂದ ನಿಮಗೆ ಪ್ರಮೋಷನ್ ಸಿಕ್ಕಿದ್ದು. ಇನ್ನು ಎಂತೆಂಥವ್ರು ಇರ್ತಾರೋ ಅಕ್ಕಪಕ್ಕದಲ್ಲಿ ಇದ್ಕೊಂಡೇ ಕತ್ರಿ ಹಾಕೋರು. ಕಿರಣ್ ಬ್ರೋ ಒಳ್ಳೇದಾಗಿ ಓದ್ ವಿಡಿಯೋದಲ್ಲಿ ನೀವೇ ರೋಸ್ಟ್ ಮಾಡಿದ್ರಿ ಕಿರಣ್. ಲಾಯರ್ ಆಗ್ಬಿಟ್ಟು ಬೇರೆ ಇದಕ್ ಬೇರೆ ಹೋಗೋರು ಇವಾಗ ಲಡ್ಡರ್ಗೆ. ಅವ್ರ ಕ್ಲೈಂಟ್ಸ್ ಗತಿ ಏನು ಈ ತರ ಅಲ್ವಾ? ಪ್ರೀತಿಯಲ್ಲಿರುತ್ತೆ ಅಂದ್ರೆ ಆತರ ಅಲ್ಲ. ದಯವಿಟ್ಟು ಎಲ್ಲರೂ ಅಪಾರ್ಥ ಮಾಡ್ಕೋಬೇಡಿ. ಏನ್ರಿ ಇದು? ಗಾಡಿ ಓಡ್ಸಕ್ ಬಂದು ಅಷ್ಟು ದೂರ ಹೋಗೋದಲ್ಲ ಬ್ರೋ, ಓಡ್ಸಕ್ ಬರದೆ ಅಷ್ಟು ದೂರ ಹೋಗ್ತಾ ಇದ್ರಲ್ಲ, ಅದಕ್ಕೆ ಕಿರಣ್ ಗಿರೇಟ್. ಭಯವೇಕೆ ಏನಾಗಬಹುದು, ಸಾವಿಗಿಂತಲೂ ಮಿಗಿಲಾಗಿ ಇನ್ನೇನಾಗಬಹುದು. ಏನಂತೀರಾ? ಟ್ರೋಲ್ ಮಾಡಿ ಈ ಲೆವೆಲ್ ಮಾಡಬೇಡಿ. ಏನ್ ಗೊತ್ತಾ ಬ್ರೋ, ಬೆಂಗಳೂರಲ್ಲಿ ಸೀನು ಸುಮ್ನೆ ಬೆಳಗ್ಗೆಯಿಂದ ರಾತ್ರಿ ತನಕ ಎದ್ದು ಬಿಡೋದು, ಡೈಲಿ ಬ್ಲಾಗ್ಸ್ ಮಾಡ್ಬಿಡೋದು ಅನ್ಕೊಳ್ಳಿ. ಇವತ್ತು ನಾವು ಡೈಲಿ ಬ್ಲಾಗ್ಸ್ ಮಾಡ್ತಾ ಇದೀವಿ. ಡೈಲಿ ಬ್ಲಾಗ್ಸ್ ಅಲ್ಲಿ ಏನಿರುತ್ತೆ ಅಂತ ನಮಗೂ ಗೊತ್ತಿಲ್ಲ, ತಮ್ಮನೇಲಲ್ಲಿ ಏನ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಎಲ್ಲರೂ ಮಾಡ್ತಾ ಇದಾರೆ, ಒಳ್ಳೊಳ್ಳೆ ವ್ಯೂಸ್ ತಗೋತಾ ಇದಾರೆ ಅಂತ ನಾನು ಟ್ರೈ ಮಾಡ್ತಾ ಇದೀನಿ. ಏನಂತೀರಾ?